ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲಿನ ಮಹಾಸಂಚಿಕೆ ಪಾರ್ಟ್ 2ನಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇಲ್ಲಿ ಮೊದಲಿಗೆ ಶಾರದಾ ದೀಪು ಪುಟ್ಟಗೆ ಹೋಮ್ವರ್ಕ್ನ ಮಾಡಿಸ್ತಾ ಇರ್ತಾಳೆ. ಈ ಕಡೆ ಗಣಿತ ಏನೋ ಮುಗಿದ್ಬಿಟ್ಟು ಇಂಗ್ಲೀಷ್ ಹೇಳ್ಕೊಡಮ್ಮ ಅಂತ ಅಂದ್ಬಿಟ್ಟು ಇಂಗ್ಲೀಷ್ ಬುಕ್ ತೆಗೆದು, ಅಮ್ಮ ನೋಡಮ್ಮ ಇಲ್ಲಿ ರಾವಣ ಅಂತ ಇದೆ, ಇಲ್ಲಿಗೆ ಕಿಲ್ ಸೇರಿಸ್ಬೇಕೋ ಕಿಲ್ಲರ್ ಸೇರಿಸ್ಬೇಕೋ, ಹಾಗೆ ಬರೀ ಕಿಲ್ ಅಂತ ಬರೀಬೇಕು, ಏನು ಬರೀಬೇಕು ಗೊತ್ತಾಗ್ತಿಲ್ಲ ಹೇಳಮ್ಮ ಅಂತ ಅನ್ಬೇಕಾದ್ರೆ ದೀಪು ಪುಟ್ಟಗೆ ಹೇಳ್ತಾ ಇರ್ತಾಳೆ, ಇದೆಲ್ಲ ನನಗೆ ಅರ್ಥ ಆಗಲ್ಲ ಪುಟ್ಟ, ನೀನು ನಾಳೆ ಮಿಸ್ ಹತ್ರ ಕೇಳ್ಕೊ ಅಂದಾಗ, ಹೋಗಮ್ಮ ಮಿಸ್ ಹತ್ರ ಹೋದರೆ ಬೈತಾರೆ, ಅದಕ್ಕೆ ಯಾಕಮ್ಮ ಟೆನ್ಷನ್ ಮಾಡ್ಕೋತೀಯ, ನನ್ನ ಸಿದ್ದು ಫ್ರೆಂಡ್ ಇದ್ದಾನಲ್ಲ ಅವನನ್ನೇ ಕೇಳೋಣ ಬಿಡು ಅಂತ ಅಂದಾಗ, ಅಯ್ಯೋ ಇಷ್ಟೊತ್ತನೆಲ್ಲ ಬೇಡ, ತುಂಬ ಟೈಮ್ ಆಗಿದೆ, ಇವಾಗ ನೀನು ಮಲ್ಕೋ, ನಾಳೆ ಬೆಳಗ್ಗೆ ಎದ್ದೋಗಿ ಅವ್ರನ್ನ ಕೇಳಿ ಹೋಮ್ವರ್ಕ್ ಮಾಡ್ಕೊ ಅಂತ ಅಂದ್ಬಿಟ್ಟು ದೀಪು ಪುಟ್ಟನ ಮಲಸ್ತಾ ಇರ್ತಾಳೆ. ಈ ಕಡೆ ದೀಪು ಪುಟ್ಟನ ಮಲಗಿಸಿ ಅವಳ ಬ್ಯಾಗಿಗೆ ಎಲ್ಲ ಹೋಮ್ವರ್ಕ್ನು ಇಡ್ತಾ ಇರಬೇಕಾದ್ರೆ ಅಲ್ಲೊಂದು ಡೈರಿ ಸಿಗುತ್ತೆ. ಇದು ಯಾವುದು ಪುಟ್ಟ ಡೈರಿ ಅಂತ ಕೇಳಿದಾಗ, ನನಗೆ ಗೊತ್ತಿಲ್ಲ, ಸುಮ್ಮನೆ ಇರಮ್ಮ, ನಾಳೆ ಹೋಗಿ ಮಿಸ್ನ ಕೇಳ್ತೀನಿ ಅಂತ ಹೇಳ್ತಾ ಇರಬೇಕಾದ್ರೆ, ಸರಿ ಅಂತೂ ಬ್ಯಾಗಿಗೆ ಡೈರಿ ಇಡೋಕ್ಕೆ ಅಂತ ಹೋಗ್ತಾ ಇರಬೇಕಾದ್ರೆ ಮತ್ತೆ ಆ ಡೈರಿನ ಮನಸ್ಸು ತಡೆಯಲಾಗದರೆ ಡೈರಿ ಓಪನ್ ಮಾಡಿ ನೋಡ್ತಾಳೆ. ಅದರಲ್ಲಿ ಸಿದ್ಧಾರ್ಥ್ ಅಂತ ಹೆಸರಿರುತ್ತೆ. ಆವಾಗ ಇದು ಸಿದ್ಧಾರ್ಥ್ ಸರ್ದ ಡೈರಿ ಏನಿರ್ಬೋದು ಅಂತ ಕ್ಯೂರಿಯಾಸಿಟಿಯಿಂದ ಡೈರಿ ತೆಗೆದು ನೋಡಿದಾಗ ಅದರಲ್ಲಿ ಸಿದ್ದು ಕವನ ಬರೆದಿರ್ತಾನೆ. ಏನು ಸಿದ್ದು ಸರ್ ಕವನನೂ ಸಹ ಬರೀತಾರ, ನನಗೆ ಗೊತ್ತೇ ಇರಲಿಲ್ಲ ಅಂತ ಕವನನ ಓದ್ತಾ ಇರ್ತಾಳೆ. ಅದು ನೋಡಿ ತುಂಬ ಖುಷಿ ಪಡ್ತಾ ಇರ್ತಾಳೆ. ಆದರೆ ಇನ್ನೊಂದು ಕಡೆ ಸಿದ್ಧಾರ್ಥ್ ತನ್ನ ಡೈರಿ ಮಿಸ್ ಆಗಿದೆಯಲ್ಲ, ಎಲ್ಲೋಗಿರ್ಬೋದು ಅಂತ ತುಂಬ ಟೆನ್ಷನ್ ಮಾಡಿಕೊಂಡು ಎಲ್ಲ ಕಡೆ ಕಬೋರ್ಡಲ್ಲಿ ಹುಡುಕ್ತಾ ಇರ್ತಾನೆ. ಎಲ್ಲೋಯ್ತು, ಇಲ್ಲೇ ಇಟ್ಟಿದ್ನಲ್ಲ, ಅದು ಹೇಗೆ ಮಿಸ್ ಆಗೋಕ್ಕೆ ಶಾರದಾ, ನಮ್ಮ ರೂಮಿಗೆ ಶಾರದಾ ಮತ್ತು ದೀಪು ಮಾತ್ರ ಬರ್ತಾರೆ, ಅವ್ರು ಏನೂ ತೊಗೊಳಲ್ವಲ್ಲ, ಬಟ್ ನಾನು ಎಲ್ಲಿ ಮಿಸ್ ಮಾಡಿದೆ ಅಂತ ತುಂಬ ಟೆನ್ಷನ್ ಮಾಡ್ಕೊಂಡು ಹುಡುಕ್ತಾ ಇರ್ತಾನೆ. ಹಾಗೆ ಜ್ಯೋತಿಕಾ ಬಂದಿದ್ದನ್ನು ನೆನಪಿಸ್ಕೊತಾ ಇರ್ತಾನೆ. ಆವಾಗ ಜ್ಯೋತಿಕಾ ಕೊಡು ಅಂತ ಅಂದ್ರೂ ಸಹ ಡೈರಿ ಕೊಡೋದಿಲ್ಲ. ಆವಾಗ ನೆನ್ಪು ಮಾಡಿಕೊಂಡು ಏನಾದರೂ ಜ್ಯೋತಿಕಾ ಏನಾದರೂ ತಾಂಡೋದ್ಲ ಶಿಟ್ ಅಂತ ತುಂಬ ಬೇಜಾರು ಮಾಡಿಕೊಂಡು ಮತ್ತೆ ಡೈರಿನ ಹುಡುಕ್ತಾ ಇರ್ತಾನೆ. ಅದರಲ್ಲಿ ಬೇರೆ ಏನೇನೋ ನಾನು ಗೀಜ್ಬಿಟ್ಟಿದ್ದೆ, ಅವಳೇನಾದರೂ ನೋಡಿದರೆ ತುಂಬ ಕಷ್ಟ ಆಗುತ್ತೆ ಅಂತ ತುಂಬ ಟೆನ್ಷನ್ ಮಾಡಿಕೊಂಡು ಮತ್ತೆ ಹುಡುಕ್ತಾ ಇರಬೇಕಾದ್ರೆ ಇನ್ನೊಂದು ಕಡೆ ಶಾರದಾ ಡೈರಿನೆಲ್ಲ ಓದ್ತಾ ಇರ್ತಾಳೆ. ಆ ಕವನನ ನೋಡಿ ತುಂಬ ಇಂಪ್ರೆಸ್ ಆಗಿಬಿಟ್ಟು, ಎಷ್ಟು ಚೆನ್ನಾಗಿ ಬರೆದಿದ್ದಾರೆ, ಇದು ಬೇಬಿ ಜ್ಯೋತಿಕಾ ಅವ್ರ ಬಗ್ಗೆನೇ ಬರೆದಿರ್ಬೋದು, ಸಿದ್ಧಾರ್ಥ ಅವ್ರಿಗೆ ಮೊದಲೇ ಜ್ಯೋತಿಕಾ ಕಂಡ್ರೆ ಇಷ್ಟ, ಅದಕ್ಕೋಸ್ಕರ ಬರೆದಿದ್ದಾರೆ ಅಲ್ವಾ, ಎಷ್ಟು ಚೆನ್ನಾಗಿದೆ ಅಂತ ಖುಷಿಯಿಂದ ಓದ್ತಾ ಇರಬೇಕಾದ್ರೆ ಇನ್ನೇನು ಲಾಸ್ಟ್ನೇ ಪೇಜ್ ಇರುತ್ತೆ, ಅದನ್ನು ಓದೋ ಅಷ್ಟರೊಳಗೆ ದೀಪು ಪುಟ್ಟ ಅಮ್ಮ ಅಂತ ಕೂಗ್ತಾಳೆ. ಆ ಪೇಜನ್ನು ಅವಳು ಓದೋದೇ ಇಲ್ಲ. ಅದರಲ್ಲಿ ಶಾರದೆನ ನೆನಪಿಸ್ಕೊಂಡು ಒಂದು ಕವನನ ಬರೆದಿರ್ತಾನೆ. ಅದರಲ್ಲಿ ಶಾರದೆ ಅಂತ ಹೆಸರನ್ನು ಸಹ ಬರೆದಿರ್ತಾನೆ. ಬಟ್ ಅದನ್ನು ಶಾರದಾ ಓದೋದೇ ಇಲ್ಲ. ಆವಾಗ ದೀಪು ಪುಟ್ಟನ ಕೇಳ್ತಾ ಇರ್ತಾಳೆ, ಯಾಕೆ ಇನ್ನೂ ಮಲಗಿಲ್ವ ದೀಪು ಅಂದಾಗ, ಅಮ್ಮ ನನಗೆ ನಿದ್ದೆ ಬರ್ತಿಲ್ಲ, ನೀನೇನು ಮಾಡ್ತಾ ಇದೆಯಮ್ಮ ಅಂತ ಅನ್ಬೇಕಾದ್ರೆ, ಅಯ್ಯೋ ಈ ಡೈರಿ ಸಿದ್ದು ಸರ್ದು ಇಲ್ಲೇ ಇದೆ ನೋಡು ಅಂತ ಅನ್ಬೇಕಾದ್ರೆ, ಓ ಹೌದಾ, ಬೆಳಿಗ್ಗೆ ಹೋಮ್ವರ್ಕ್ನ ತೋರ್ಸೋಣ ಅಂತ ಹೋಗಿದ್ದೆ ಕಣಮ್ಮ, ಆವಾಗ ಮಿಸ್ಸಾಗಿ ಬ್ಯಾಗಲ್ಲಿ ಬಂದಿದ್ದೀನಿ, ಅಯ್ಯೋ ನನ್ನ ಫ್ರೆಂಡ್ ಬೇರೆ ಹುಡುಕಾಡ್ತಾ ಇರ್ತಾರೆ, ಕೊಡಿ ಅಮ್ಮ ನಾನು ಹೋಗಿ ಕೊಟ್ಟು ಬರ್ತೀನಿ, ಇಲ್ಲಾಂದರೆ ಟೆನ್ಷನ್ ಮಾಡ್ಕೋತಾರೆ ಅಂತ ಅಂದಾಗ, ಹಾಗೆ ಶಾರದಾ ಮುಖನ ದೀಪು ನೋಡ್ಬಿಟ್ಟು ಹೇಳ್ತಾ ಇರ್ತಾಳೆ, ಅಮ್ಮ ಇನ್ನೂ ಮುಗ್ದಿಲ್ವಾ ಅಂತ ಅಂದಾಗ, ಹಾಗೇನಿಲ್ಲ ಕಣೆ ಅಂದಾಗ, ನೀನು ಓದ್ತಾ ಇದ್ದೀನೆಲ್ಲ ನಾನು ಕೇಳ್ಕೊಂಡೆ ಅಮ್ಮ, ಅಲ್ಲ ಬೇರೆಯವ್ರ ವಸ್ತುನ ಮುಟ್ಬಾರ್ದು ಅಂತ ನೀವೇ ಹೇಳ್ಕೊಡ್ತೀರಾ, ಆದರೆ ನೀವೇ ಯಾಕೆ ನನ್ನ ಸಿದ್ದು ಫ್ರೆಂಡ್ ಡೈರಿನ ಓದ್ತಾ ಇದ್ದೀರಾ ಅನ್ಬೇಕಾದ್ರೆ, ಹಾಗೇನಿಲ್ಲ ಕಣೆ ಮಿಸ್ಸಾಗಿ ನಾನು ಓದಿದೆ, ಇವಾಗ ನೀನು ಹೋಗ್ಬೇಡ, ಟೈಮ್ ಆಗಿದೆ, ನೀನು ಮಲ್ಕೋ, ಬೆಳಗ್ಗೆ ಸ್ಕೂಲಿಗೆ ಹೋಗಬೇಕು, ನಾನೇ ಹೋಗಿ ಈ ಡೈರಿನ ಕೊಟ್ಬಿಟ್ಟು ಬರ್ತೀನಿ ಅಂತ ದೀಪು ಪುಟ್ಟನ ಮಲಸಿ ಡೈರಿನ ತೊಗೊಂಡು ಸಿದ್ದು ರೂಮ್ ಹತ್ರ ಬಂದು ಡೋರ್ ಟಕ್ ಮಾಡಿದಾಗ ಸಿದ್ದು ಯಾರು ಅಂತ ಡೋರ್ ಓಪನ್ ಮಾಡ್ತಾನೆ. ಆವಾಗ ಸಾರಿ ಕ್ಷಮಿಸಿ ನನ್ನನ್ನು ಅಂತಂದಾಗ, ಪರವಾಗಿಲ್ಲ ಬಿಡಿ, ಏನು ಇಷ್ಟೊತ್ತಿನಲ್ಲಿ ಬಂದಿದ್ದೀರಾ ಅಂದಾಗ, ಏನಾದರೂ ತೊಂದರೆನ ಅಂದಾಗ, ಏನೂ ಇಲ್ಲ ಅಂದ್ಬಿಟ್ಟು ಶಾರದೆ ಹೇಳ್ತಾ ಇರ್ತಾಳೆ, ನಿಮ್ಮ ಡೈರಿನ ದೀಪು ಬ್ಯಾಗಲ್ಲಿ ಮಿಸ್ಸಾಗಿ ತೊಗೊಬಂದಿದ್ಲು, ಅದಕ್ಕೆ ಕೊಡೋಣ ಅಂತ ಬಂದೆ ಅಂತ ಡೈರಿ ಕೊಡಬೇಕಾದ್ರೆ ಅದನ್ನು ನೋಡಿ ತುಂಬ ಶಾಕಾಗಿ ಸಿದ್ದು ಹಾಗೆ ನಿಂತ್ಕೊಬಿಡ್ತಾನೆ. ಇದೇನಿದು ಡೈರಿ ಇವ್ರ ಹತ್ರ ಹೋಗಿಬಿಟ್ಟಿದೆಯಲ್ಲ ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ, ನೋಡಿ ಅದರಲ್ಲಿ ತುಂಬ ಚೆನ್ನಾಗಿ ಕವನ ಬರೆದಿದ್ರಿ, ನೀವು ಈ ಥರ ಅಂತ ನನಗೆ ಗೊತ್ತಿಲ್ಲ ಅಂತ ಅಂದಾಗ ತುಂಬ ಶಾಕಾಗಿ ಶಾರದಾ ನಾನು ನೋಡ್ತಾ ಇರ್ತಾನೆ. ಅಂದರೆ ನೀವು ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತ ಗೊತ್ತಿತ್ತು, ಆದರೆ ಕವಿತೆನೂ ಸಹ ಬರಿತೀರಾ ಅಂತ ಗೊತ್ತಿರಲಿಲ್ಲ, ಅದನ್ನು ನೋಡಿ ತುಂಬ ಖುಷಿ ಆಯಿತು, ತುಂಬ ಚೆನ್ನಾಗಿ ನೀವು ಬರೆದಿದ್ದೀರಾ ಅಂತ ಅಂದಾಗ ಅವಳೊಳಗೆ ಬೇಜಾರು ಮಾಡ್ಕೋತಾ ಇರ್ತಾನೆ. ಹಾಗೆ ನಾನು ಪೂರ್ತಿ ಎಲ್ಲನೂ ಓದಿದೆ ಅಂತ ಹೇಳ್ತಾ ಇರಬೇಕಾದ್ರೆ ಇನ್ನೂ ಶಾಕಾಗಿ ಶಾರದಾನ ನೋಡ್ತಾ ಇರಬೇಕಾದ್ರೆ, ಓದಬೇಕಂತ ಆಸೆ ಇತ್ತು, ಆದರೆ ಪೂರ್ತಿನ ನಾನು ಓದಲಿಲ್ಲ, ಬೇರೆಯವ್ರದ್ದು ವೈಯಕ್ತಿಕ ವಿಚಾರನ ಅದು ಡೈರಿಲಿ ಬರ್ಕೊಂಡಿರ್ತಾರೆ, ಅದನ್ನೆಲ್ಲ ನಾನು ಓದಬಾರ್ದು ಅಂತ ನನಗೆ ಅರ್ಥ ಆಗಿ ನಾನು ಪೂರ್ತಿಯಾಗಿ ಓದಲಿಲ್ಲ, ಬಟ್ ತುಂಬ ಚೆನ್ನಾಗಿ ಬರ್ತಿದ್ದೀರಾ ಅಂತ ಹೇಳಿದಾಗ ಸಿದ್ದುಗೆ ತುಂಬ ಖುಷಿ ಆಗ್ತಿರುತ್ತೆ. ಅಷ್ಟೊತ್ತಿಗೆ ಇಬ್ಬರು ಮಾತಾಡ್ತಾ ಇರಬೇಕಾದ್ರೆ ಅದನ್ನು ಕೇಳಿಕೊಂಡು ಜ್ಯೋತಿಕಾ ತುಂಬ ಕೋಪ ಮಾಡಿಕೊಂಡು ಅವ್ರ ಹತ್ರ ನಿಂತ್ಕೊಂಡು ನೋಡ್ತಾ ಇರ್ತಾಳೆ. ಆವಾಗ ಹತ್ರ ಬಂದುಬಿಟ್ಟು, ನೀನೇನು ಇಷ್ಟೊತ್ತಿನಲ್ಲಿ ಇಲ್ಲಿ ಬಂದಿದ್ದೀಯಾ ಸಿದ್ದು ರೂಮಿಗೆ, ಏನು ವಿಚಾರ ಅಂತ ಅಂದಾಗ, ದೀಪು ಬ್ಯಾಗಲ್ಲಿ ಡೈರಿ ಬಂದಿತ್ತು, ಅದನ್ನು ಕೊಡೋಕ್ಕೆ ಅಂತ ನಾನು ಬಂದಿದ್ದೆ ಅಂತ ಹೇಳ್ತಾ ಇರಬೇಕಾದ್ರೆ ತುಂಬ ಶಾಕ್ ಆಗ್ತಿರುತ್ತೆ. ನಾನು ಡೈರಿ ಕೇಳಿದರೆ ಮಾತ್ರ ಕೊಡಲಿಲ್ಲ, ನೋಡಿದರೆ ದೀಪಕ್ಕೆ ಕೊಟ್ಟಿದ್ದಾನಲ್ಲ ಅಂದ್ಬಿಟ್ಟು, ಏನು ಬರೀತಿದೆಯಾ ಅಂತ ಅವತ್ತು ಕೇಳಿದ್ರು ಸಹ ಏನೂ ರೆಸ್ಪಾನ್ಸ್ ಮಾಡಲಿಲ್ಲ, ನನ್ನ ಮೇಲೆ ಕೋಪ ಮಾಡ್ಕೊಂಡ, ಇವಾಗ ನೋಡಿದರೆ ದೀಪಕ್ಕೆ ಕೊಟ್ಟಿದ್ದೀನಲ್ಲ ಅಂತ ತುಂಬ ಕೋಪ ಮಾಡ್ಕೊಂಡು ಶಾರದನ ಗುರಾಯಿಸ್ಕೊಂಡು ಹೇಳ್ತಾ ಇರ್ತಾಳೆ, ನಿನಗೆ ಇವಾಗಲೇ ಕೊಡಬೇಕಿತ್ತ, ಇನ್ನೇನು ಟೈಮ್ ಇರಲಿಲ್ವ, ಬೆಳಗ್ಗೆ ಎದ್ದು ಕೊಡಬೇಕಿತ್ತು ಅಂತ ಹೇಳ್ತಾ ಇರಬೇಕಾದ್ರೆ ಶಾರದಾ ಹೇಳ್ತಾ ಇರ್ತಾಳೆ,
ಅದೇನೋ ಗೊತ್ತಿಲ್ಲ ಜ್ಯೋತಿಕ್ ಅವರೇ, ನನಗೆ ಬೇರೆ ವಸ್ತುನ ನನ್ನ ಹತ್ರ ಇಟ್ಕೊಂಡು ಮಲ್ಗೋಕ್ಕಾಗಲ್ಲ. ಅದೆಷ್ಟೊತ್ತಿಗೆ ಕೊಡ್ತೀನಿ ಅಂತ ಅನ್ನಿಸ್ತಿರುತ್ತೆ, ಇಲ್ಲಾಂದರೆ ನನಗೆ ನಿದ್ದೆನೂ ಬರಲ್ಲ. ಅದಕ್ಕೋಸ್ಕರ ನಾನು ಡೈರಿನ ಕೊಟ್ಟೋಗೋಣ ಅಂತ ಬಂದೆ ಅಷ್ಟೇ. ಸರಿ ನಾನು ಬರ್ತೀನಿ, ದೀಪು ಒಬ್ಬಳೇ ಮಲಗಿದ್ದಾಳೆ ಅಂತ ಅಂದ್ಬಿಟ್ಟು ಅಲ್ಲಿಂದ ಹೊರಟೋಗ್ತಿರ್ತಾಳೆ. ಆದರೆ ಜ್ಯೋತಿಕ ಮತ್ತು ಸಿದ್ದುನ ಕೋಪ ಮಾಡಿಕೊಂಡು ನೋಡ್ತಾ ಇರ್ತಾಳೆ. ಆವಾಗ ಸಿದ್ದು ತನ್ನ ಪಾಡಿಗೆ ತಾನು ರೂಮ್ ಒಳಗಡೆ ಹೋದಾಗ ಡೋರ್ ಲಾಕ್ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಆವಾಗ ಕೋಪ ಮಾಡಿಕೊಂಡು ಜ್ಯೋತಿಕ ಡೋರ್ನ ಜಾಡ್ಸಿ ಒದ್ಬಿಡ್ತಾಳೆ. ಯಾಕೆ ಆ ಥರ ಒದಿತೀಯ, ನಿನಗೇನಾಗಿದೆ ಜೋ ಅಂತ ಕೇಳ್ತಾ ಇರಬೇಕಾದ್ರೆ, ಅಲ್ಲ ನಾನು ಏನೇ ಮಾಡಿದ್ರು ಸಹ ನಿನಗೆ ತಪ್ಪಾಗೆ ಕಾಣಿಸುತ್ತೆ. ಅದೇ ನಾನು ಒಂದೇ ಒಂದು ಸಲ ಡೈರಿ ಕೊಡು ಅಂತ ಎಷ್ಟು ರಿಕ್ವೆಸ್ಟ್ ಮಾಡಿದರೂ ಸಹ ನೀನು ಕೊಡಲಿಲ್ಲ. ಅದೇ ಆ ಪುಟ್ಟ ಹುಡುಗಿ ದೀಪು ಕೇಳಿದ್ಗೆ ಕೊಟ್ಟಿದೆಯಲ್ಲ, ಇದು ನಿನಗೆ ಟೂ ಮಚ್ ಅಂತ ಅನ್ಸಲ್ವಾ ಅಂತ ಕೋಪ ಮಾಡ್ಕೋಬೇಕಂಡು ಸಿದ್ದುನ ಬೈತಾ ಇರಬೇಕಾದ್ರೆ ಸಿದ್ದು ಸಹ ತುಂಬ ಟೆನ್ಷನ್ ಮಾಡಿಕೊಂಡು, ನೋಡು ಜೋ, ಕಾಮ್ಡಮ್ ಆಗಿರು, ನಾನು ಯಾಕೆ ದೀಪುಗೆ ಇದನ್ನು ಡೈರಿ ಕೊಡಲಿ, ಮಿಸ್ಸಾಗಿ ಏನೋ ಅವಳ ಬ್ಯಾಗಲ್ಲಿ ತೊಗೊಂಡೋದ್ಲು, ಆ ಚಿಕ್ಕ ಹುಡುಗಿಗೇನು ಅರ್ಥ ಆಗುತ್ತೆ ಈ ಡೈರಿನಿರೋದು ಅಂತ ಹೇಳ್ತಾ ಇರಬೇಕಾದ್ರೆ, ಏನಪ್ಪ ಸಿದ್ದು ಸಾಕು, ನಾನು ಏನು ಹೇಳಕ್ಕೆ ಬಂದರೂ ನಿನ್ನ ಹತ್ರ ಏನಾದ್ರು ಒಂದು ರೀಸನ್ ಇಟ್ಕೊಂಡೇ ಇರ್ತೀಯ. ನನಗೆ ಗೊತ್ತು ನೀನು ಶಾರದಾ ನೋಡಲಿ ಅಂತಲೇ ಡೈರಿನ ತೊಗೊಂಡೋಗಿ ಅವಳಿಗೆ ಕೊಟ್ಟಿದ್ದೀಯಾ, ಅದಕ್ಕೆ ದೀಪು ಕೈಲಿ ಕೊಟ್ಟು ಕಳಿಸಿದ್ಯಾ ಅಂತ ಅಂದಾಗ, ಸ್ಟಾಪ್ ಮಾಡು, ಏನೇನೋ ಬಾಯಿ ಬಂದಾಗೆಲ್ಲ ನೀನು ಬೈಬೇಡ ಅಂತ ಬೈತಾ ಇರ್ತಾನೆ. ನೀನು ನನ್ನ ಹತ್ರ ನಾಟಕ ಮಾಡಬೇಡ ಸಿದ್ದು, ನಿನ್ನ ಬಂಡವಾಳ ಎಲ್ಲ ನನಗೆ ಗೊತ್ತಾಗಿದೆ ಅಂತ ಜ್ಯೋತಿಕನು ಬೈತಾ ಇರ್ತಾಳೆ. ಮತ್ತೆ ಜ್ಯೋತಿಕ ಕೋಪ ಮಾಡ್ಕೊಂಡು, ಕತೆನ ತುಂಬ ಚೆನ್ನಾಗಿ ಹೇಳ್ತೀಯ, ಯಾರ ಕಿವಿಗೆ ಹೂ ಮಾಡಿಸ್ಬೇಕು ಅಂತ ಸಿದ್ದು. ಅಲ್ಲ ಈ ರಾತ್ರಿಯಲ್ಲಿ ಡೈರಿ ಕೊಡೋಕ್ಕೆ ಬರಬೇಕಿತ್ತ, ಹಾಗಾದರೆ ಏನೋ ನಡೀತಿದೆ ನಿಬ್ರ ನಡುವೆ ಅಂತ ಅಂದಾಗ ಸಿದ್ದು ಕೋಪ ಮಾಡಿಕೊಂಡು ಕೈ ತೋರಿಸಿ ಮಾತಾಡ್ತಾ ಇರ್ತಾನೆ. ನೀನು ನನ್ನ ಜೊತೆ ಮಾತಾಡಬೇಡ, ಬಾಯಿ ಬಂದಂಗೆ ಮಾತಾಡಬೇಡ, ನನ್ನ ತಾಳ್ಮೆಗೂ ಸ್ವಲ್ಪ ಮಿತಿ ಇದೆ ಅಂತ ಹೇಳ್ತಾ ಇರಬೇಕಾದ್ರೆ ಜೋ ತುಂಬ ಕೋಪ ಮಾಡಿಕೊಂಡು, ನಾನು ಮಾತಾಡ್ತೀನಿ, ಇಬ್ಬರು ಆಟ ಆಡೋದನ್ನು ನಾನು ನೋಡಿಕೊಂಡು ಹಾಗೆ ಸುಮ್ಮನಿರಲ್ಲ ಅಂತ ಹೇಳ್ತಾ ಇರ್ತಾಳೆ. ಆ ಡೈರಿ ಅವಳು ಬ್ಯಾಗಲ್ಲಿ ಇಡೋದೇನು, ಅದನ್ನು ಕೊಡೋಕ್ಕೆ ಅವಳು ರಾತ್ರಿ ಬರೋದೇನು, ಎಲ್ಲ ರೀಸನ್ನು ಅಷ್ಟೇ. ನೀನು ಇಂಥ ಕೆಲಸ ಮಾಡ್ತೀಯ ಅಂತ ನನಗೆ ಗೊತ್ತಿರಲಿಲ್ಲ, ನೀನು ಇಷ್ಟು ಚೀಪ್ ಅಂತ ಗೊತ್ತಿರಲಿಲ್ಲ ಸಿದ್ದು ಅಂತ ಹೇಳ್ತಾ ಇರಬೇಕಾದ್ರೆ ತುಂಬ ಕೋಪ ಮಾಡ್ಕೊಂಡು ಸಿದ್ದು ಹಾಗೆ ಗುರಾಯಿಸ್ತಾ ಇರ್ತಾನೆ. ನೋಡ್ಕೊಂಡು ಮಾತಾಡು, ಕಣ್ಮುಂದೆ ಇರಬೇಡ, ಹೊರಟೋಗು ಅಂತ ದೂಕ್ತಾಗ, ನಾನು ಹೋಗಲ್ಲ, ನಾನು ಇಲ್ಲೇ ಇರ್ತೀನಿ, ಅವಳಿಗೆ ಡೈರಿ ಯಾಕೆ ಕೊಟ್ಟೆ ಅಂತ ಹೇಳು ಅಂತ ಹೇಳ್ತಾ ಇರಬೇಕಾದ್ರೆ ಜೋರಾಗೆ ಮಾತಾಡ್ತಾ ಇರ್ತಾಳೆ. ಅವಾಗ ಮನೆಯವ್ರ ಮುಂದೆ ನೀನು ಸೀನ್ ಕ್ರಿಯೇಟ್ ಮಾಡಬೇಡ, ಎಲ್ಲ ಮಲಗಿದ್ದಾರೆ, ಸುಮ್ಮನೆ ಇರು ಜೋ ಅಂತ ಈ ಕಡೆ ಸಿದ್ದು ಬೈತಾ ಇರಬೇಕಾದ್ರೆ, ಓ ಯಾಕೆ, ಎಲ್ಲರಿಗೂ ಗೊತ್ತಾಗಲಿ ಬಿಡು, ಮನೆ ಕೆಲಸದವ್ಳನ್ನ ತಲೆ ಮೇಲೆ ಇಟ್ಕೊಂಡು ಮೆರೆಸ್ತಿದ್ದಾರಲ್ಲ, ಗೊತ್ತಾಗಲಿ ಬಿಡು ಅಂತ ಹೇಳ್ತಾ ಇರಬೇಕಾದ್ರೆ ಮೈಂಡ್ ಯುವರ್ ಟಂಗ್ ಅಂತ ಜೋರಾಗಿ ಬೈತಾ ಇರ್ತಾನೆ. ಅವಾಗ ತುಂಬ ಕೋಪ ಮಾಡಿಕೊಂಡು ಹಾಗೆ ನಿಂತಿರ್ತಾಳೆ. ಯಾರ ಬಗ್ಗೆನೂ ಗೊತ್ತಿಲ್ಲದಲೇ ನೀನು ಆರೋಪ ಮಾಡಬೇಡ, ನಾನು ಅವಾಗಲಿಂದ ಹೇಳ್ತಿದ್ದೀನಿ ತಾನೇ, ಯಾಕೆ ಶಾರದವ್ರನ್ನ ಕಂಡ್ರೆ ಉರ್ಕೊಂಡು ಬೀಳ್ತೀಯ ಅಂತ ಹೇಳ್ತಾ ಇರಬೇಕಾದ್ರೆ, ಅದಕ್ಕೆ ಯಾವಾಗಲೂ ಏನಾದರೂ ಶಾರದವ್ರು ಮಾಡಿದರೆ ಅದು ನಿನ್ನ ಕಣ್ಣಿಗೆ ತಪ್ಪಾಗೆ ಕಾಣುತ್ತೆ ಅಲ್ವಾ ಅಂತ ಸಿದ್ದು ಕೇಳ್ತಾ ಇರಬೇಕಾದ್ರೆ ಜ್ಯೋತಿಕ ತುಂಬ ಕೋಪ ಮಾಡಿಕೊಂಡು, ಶಾರದಾ ಅವಳದೇ ಯಾವಾಗಲೂ ನೀನು ಜಪ ಮಾಡ್ತಿರ್ತೀಯ ಅಂತ ಕಿರ್ತಾ ಇರಬೇಕಾದ್ರೆ ಪಾರಿಜಾತ ಓಡೋಡಿ ಬರ್ತಾಳೆ. ಯಾಕೆ ಇವರಿಬ್ಬರು ಜಗಳಾಡ್ತಿದ್ದಾರೆ ಅಂತ ಬಂದುಬಿಟ್ಟು, ಯಾಕೆಷ್ಟು ಜೋರಾಗಿ ಇಬ್ಬರು ಮಾತಾಡ್ತಿದ್ದೀರಾ, ಇಬ್ಬರು ಜಗಳಾಡ್ತಿದ್ದೀರಾ ಅಂತ ಕೇಳ್ತಾ ಇರ್ತಾಳೆ. ನೋಡು ಗ್ರ್ಯಾನಿ, ನಾನು ಇವನನ್ನ ಮದುವೆ ಆಗಬೇಕಂತ ಎಷ್ಟೆಲ್ಲ ಕನಸನ್ನ ಕಟ್ಕೊಂಡಿದ್ದೀನಿ, ಆದರೆ ಇವನಿಗದು ಏನೂ ಅಲ್ಲ ಅಂತ ಹೇಳ್ತಾ ಇರ್ತಾಳೆ. ಯಾಕೆ ಸಿದ್ದು ಏನಾಯಿತು, ಯಾಕೆ ಜಗಳ ಮಾಡ್ತಾ ಇದ್ದೀರಾ ಅಂತ ಪಾರಿಜಾತ ಕೇಳ್ತಿರ್ಬೇಕಾದ್ರೆ ಸಿದ್ದು ಹೇಳ್ತಾ ಇರ್ತಾನೆ, ಮಿಸ್ ಆಗಿ ದೀಪಕ್ ಪುಟ್ಟ ಡೈರಿನ ತೊಗೊಂಡೋಗಿ ಅವಳು ಬ್ಯಾಗಲ್ಲಿ ಇಟ್ಕೊಂಡಿದ್ಲು, ಅದನ್ನು ಶಾರದವರು ಕೊಡೋಕ್ಕೆ ಅಂತ ಬಂದರು, ಆದರೆ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಜ್ಯೋತಿಕ ತುಂಬ ಬಾಯಿ ಬಂದಂಗೆ ಶಾರದವ್ರನ್ನ ಬೈತಾ ಇದ್ಲು, ಅದಕ್ಕೆ ನನಗೂ ಅವಳಿಗೂ ನಡುವೆ ಜಗಳ ಸ್ಟಾರ್ಟ್ ಆಯಿತು ಅಂತ ಹೇಳ್ತಾ ಇರಬೇಕಾದ್ರೆ, ಅಲ್ಲ ಗೋಲ್ಡಿ, ಇಷ್ಟು ಚಿಕ್ಕ ವಿಷಯಕ್ಕೆ ನೀನು ಇಷ್ಟೆಲ್ಲ ಜಗಳ ಮಾಡೋ ಅವಶ್ಯಕತೆ ಇದೆಯಾ, ಯಾಕೆ ಈ ಥರ ಮಾಡ್ತಾ ಇದೆಯಾ, ನೀನು ಅಂದ್ಕೊಂಡಂಗೆ ಏನೂ ಅಲ್ಲ, ಇಲ್ಲಿ ಶಾರದಾನ ತಪ್ಪು ಏನೂ ಇಲ್ಲ, ಸಿದ್ದು ನಾನು ನಂಬಿಕೆ ಇಲ್ದಲೇ ದಾಂಪತ್ಯ ಚೆನ್ನಾಗಿರಲ್ಲಮ್ಮ, ನೀವಿಬ್ಬರು ಮುಂದೆ ಗಂಡ ಹೆಂಡತಿ ಆಗೋರು, ಜಗಳ ಬೇಡ, ಇಲ್ಲಿ ಸಣ್ಣ ಪುಟ್ಟ ಜಗಳ ಆದರೆ ಮದುವೆ ಆಗೋಕ್ಕೆ ತುಂಬ ಕಷ್ಟ ಆಗುತ್ತೆ ಮುಂದೆ ಅಂತ ಹೇಳ್ತಾ ಇರ್ತಾಳೆ. ಆವಾಗ ಸಿದ್ದು, ನಮ್ಮ ಗೋಲ್ಡಿಗೆ ಸ್ವಲ್ಪ ಮುಂಗೋಪ ಜಾಸ್ತಿ ಇದೆ, ನೀನು ಬೇಜಾರು ಮಾಡ್ಕೋಬೇಡ ಅಂತ ಹೇಳ್ತಾ ಇರಬೇಕಾದ್ರೆ ಇಲ್ಲಿ ಜ್ಯೋತಿಕ ತುಂಬ ಕೋಪ ಮಾಡಿಕೊಂಡು ಹೊರಗಡೆ ಹೋಗೇ ಬಿಡ್ತಾಳೆ. ಈ ಕಡೆ ಸಿದ್ದು ಹತ್ರ ಹೇಳ್ತಾ ಇರ್ತಾಳೆ ಪಾರಿಜಾತ, ನೀನೇನು ಬೇಜಾರು ಮಾಡ್ಕೋಬೇಡ ಅಂತ. ಗೋಲ್ಡಿ ಓಡೋಗಿದ್ದನ್ನು ನೋಡಿ ಓಡೋಗ್ಬಿಟ್ಟು, ಅಲ್ಲ ಗೋಲ್ಡಿ ಏನಾಗಿದೆ, ನೀನು ಬುದ್ಧಿ ಇಲ್ದಲೇ ನೀನು ನಡ್ಕೊಳ್ಳಲ್ಲ ಅಂತದ್ರಲ್ಲಿ ಏನಾಯಿತು ಅಂತ ಕೇಳ್ತಿರ್ಬೇಕಾದ್ರೆ, ಅಲ್ಲ ಗ್ರಾನಿ ಏನು ಗೊತ್ತಾ, ಆ ಸಿದ್ದು ಆ ಕೆಲಸದವ್ಳ ಜೊತೆ ಮಾತಾಡ್ತಾ ಇದ್ದಾನಲ್ಲ, ಅವಳು ಹೆಚ್ಚ, ಹಾಗಾದರೆ ನಾನು ಹೆಚ್ಚ, ನಾನು ಕೇಳಿದ್ರಲ್ಲಿ ತಪ್ಪೇನಿದೆ ಹೇಳು ಗ್ರ್ಯಾನಿ ಅಂತ ಕೋಪ ಮಾಡ್ಕೊಂಡು ಕೇಳ್ತಾ ಇರಬೇಕಾದ್ರೆ ಪಾರಿಜಾತ ಸಮಾಧಾನ ಮಾಡ್ತಾ ಇರ್ತಾಳೆ. ಆದರೂ ಸಹ ಕೋಪ ಮಾಡಿಕೊಂಡು ಗೋಲ್ಡಿ ಹೇಳ್ತಾ ಇರ್ತಾಳೆ, ನನಗಿನ್ನ ಅವಳಿಗೆ ಹೆಚ್ಚು ಪ್ರಿಫರೆನ್ಸ್ ಕೊಡ್ತಾನಲ್ಲ, ಅವಳು ಏನಾಗಬೇಕು ಇವನಿಗೆ ಅಂತ ಕೇಳ್ತಿರ್ಬೇಕಾದ್ರೆ, ಕೋಪದಲ್ಲಿ ನೀನೇನಾದರೂ ಮೂಗ ಕಿತ್ಕೊಂಡ್ರೆ ಅದು ವಾಪಸ್ ಬರಲ್ಲ, ನಮ್ಗೆ ಎಷ್ಟೇ ಕೋಪ ಇರಲಿ, ಅಸಮಾಧಾನ ಇರಲಿ, ಅದನ್ನು ನಾವು ಸಮಾಧಾನ ತುಂಬ ತಾಳ್ಮೆಯಿಂದ ಇರಬೇಕು, ದುಡುಕಿ ಯಾವುದೋ ನಿರ್ಧಾರನೂ ಸಹ ತಗೋಬಾರ್ದು ಅಂತ ಅನ್ಬೇಕಾದ್ರೆ, ಏನು ಹೇಳ್ತಾ ಇದೆಯಾ ಗೋಲ್ಡಿ, ನನ್ನ ಕೈಲಿ ಇರೋಕ್ಕಾಗಲ್ಲ, ಆ ಶಾರದಾ ಬಂದು ಕಿಲಕಿಲ್ಲ ಅಂತ ಸಿದ್ದು ಹತ್ರ ಮಾತಾಡ್ತಿದ್ರೆ ಅದನ್ನೆಲ್ಲ ನೋಡಿಕೊಂಡು ನಾನು ಸಹಿಸ್ಕೊಂಡು ಇರಬೇಕಂತ ಕೋಪ ಮಾಡ್ಕೊಂಡು ಹೇಳ್ತಿರ್ಬೇಕಾದ್ರೆ, ನೋಡು ಗೋಲ್ಡಿ, ನನ್ನ ಮಾತು ಸ್ವಲ್ಪ ಕೇಳು, ನಾನು ನಿನ್ನಾಗೆ ಏನಾದರೂ ಕೋಪ ಮಾಡ್ಕೊಂಡಿದ್ರೆ ಇಷ್ಟೊತ್ತಿಗೆ ನಾನು ಬೀದಿ ಪಾಲಾಗಿರ್ತಿದ್ದೆ, ಈ ಮನೆಗೆ ಬಂದಾಗಿಂತ ನಾನೇ ಸುಖವಾಗಿದ್ದೀನಿ ಅಂತ ಅಂದ್ಕೊಂಡಿದ್ದೀಯಾ, ಎಷ್ಟೇ ಕೋಪ ಇದ್ರೂ ಸಹ, ಎಷ್ಟೇ ಅಸಮಾಧಾನ ಇದ್ರೂ ಸಹ ನಾನು ತಾಳ್ಮೆಯಿಂದ ಅದನ್ನು ತಡ್ಕೊಂಡಿದ್ದೀನಿ, ಅದಕ್ಕೋಸ್ಕರನೇ ನಾನು ಈ ರೀತಿ ಇರೋದ್ರಿಂದ ನನ್ನ ಮೊಮ್ಮಗಳನ್ನು ಇಲ್ಲಿ ಮಹಾರಾಣಿ ಥರ ಇಡೋಕ್ಕೆ ಸಾಧ್ಯ ಆಗಿರೋದು.
ಹಾಗೆ ತಾಳ್ಮೆಯಿಂದ ಇರಬೇಕು. ಆ ಶಾರದಾ ಎಂಥವಳು ಅಂತ ನಮಗೂ ಸಹ ಚೆನ್ನಾಗಿ ಗೊತ್ತು. ಆ ಸಿದ್ದುನ ಯಾವ ಥರ ಬುಟ್ಟಿಗೆ ಹಾಕೊಂಡಿದ್ದಾಳೆ ಅಂತಲೂ ಗೊತ್ತು. ನೀನು ಈ ಥರ ಕಿರ್ಚಾಡಿದ್ರೆ ಏನೂ ಪ್ರಯೋಜನ ಆಗಲ್ಲ. ಹಾಗಾದರೆ ಏನು ಮಾಡಬೇಕು ಗ್ರಾನಿ ಅಂತ ಅಂದಾಗ, ನೀನು ಸಿದ್ದು ಜೊತೆ ಈ ಥರ ಕಿರ್ಚಾಡಿದ್ರೆ, ಕೆಟ್ಟದಾಗೆ ಮಾತಾಡಿದರೆ ಅವನು ನಿನ್ನನ್ನು ಮದುವೆ ಆಗ್ತಾನೆ ಅಂತ ಅಂದ್ಕೊಂಡಿದ್ದೀಯಾ ಅಂತ ಅಂದಾಗ, ಆ ಮಾತನ್ನ ಕೇಳಿ ಇಲ್ಲಿ ಜ್ಯೋತಿಕಾ ತುಂಬ ಶಾಕ್ ಆಗಿ ನಿಂತ್ಕೋತಾಳೆ. ಮತ್ತೆ ಪಾರಿಜಾತ ಹೇಳ್ತಾ ಇರ್ತಾಳೆ, ಏನಾದರೂ ಮದುವೆನೇ ಬೇಡ ನನಗೆ ಅಂತ ಅಂದರೆ ಏನು ಮಾಡೋದು ಅಂತ ಅಂದಾಗ ಮತ್ತಷ್ಟು ಶಾಕ್ ಆಗ್ತಿರುತ್ತೆ. ಅವಾಗ ಏನು ಮಾಡೋದು ಗ್ರಾನಿ ಅಂತ ಕೇಳ್ತಿರ್ಬೇಕಾದ್ರೆ ಮುಳ್ಳಿನ ಮೇಲೆ ಬಟ್ಟೆ ಬಿದ್ದಾಗಿದೆ, ಅದನ್ನು ನಾಜೂಕಾಗಿ ನಾವು ತೆಗಿಯೋಕ್ಕೆ ಟ್ರೈ ಮಾಡಬೇಕು. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಸಹ ಸಿದ್ದು ಜೊತೆ ಜಗಳಾಡಕ್ಕೆ ಹೋಗಬೇಡ, ನಾಜೂಕಾಗಿ ಮಾತಾಡೋದನ್ನ ಕಲಿ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಇದನ್ನೆಲ್ಲ ಮದುವೆ ಆಗೋವರೆಗೂ ನೀನು ಸಹಿಸ್ಕೋಬೇಕು ಅಂತ ಅನ್ಬೇಕಾದ್ರೆ, ನಾನು ಸಹಿಸ್ಕೋಬೇಕು ಅಂತ ಎಷ್ಟೋ ಟ್ರೈ ಮಾಡ್ತಿದ್ದೀನಿ ಗ್ರಾನಿ, ಆದರೆ ಅವರಿಬ್ಬರನ್ನು ಒಟ್ಟಿಗೆ ನೋಡಿದಾಗ ಐ ಕಾಂಟ್ ಅಂತ ಮತ್ತೆ ಕೋಪ ಮಾಡ್ಕೋತಾ ಇರ್ತಾಳೆ. ನೋಡು, ಅದೆಂಥದೇ ಸಂದರ್ಭ ಬಂದರೂ ಸಹ ನೀನು ಕೋಪ ಮಾಡ್ಕೋಬೇಡ. ಸಿದ್ದು ಏನಾದರೂ ನಮ್ಮ ಕೈ ತಪ್ಪಿ ಹೋದರೆ ನಾವು ಅದಕ್ಕೆ ದೊಡ್ಡ ಬೆಲೆನೇ ತರಬೇಕಾಗುತ್ತೆ, ಅದು ನಿನಗೆ ಗೊತ್ತಲ್ವಾ ಅಂತ ಹೇಳಿದಾಗ ಮತ್ತಷ್ಟು ಶಾಕ್ ಆಗಿ ಪಾರಿಜಾತನ ನೋಡ್ತಾ ಇರಬೇಕಾದ್ರೆ ಮತ್ತೆ ಪಾರಿಜಾತ ಹೇಳ್ತಾ ಇರ್ತಾಳೆ, ಮೊದಲು ನಾಳೆ ಬೆಳಗ್ಗೆ ಹೋಗಿ ಸಿದ್ದು ಹತ್ರ ಸಾರಿ ಕೇಳು ಅಂದಾಗ, ನಾನು ಕೇಳಲ್ಲ ಗ್ರಾನಿ, ನಾನು ಯಾಕೆ ಕೇಳಲಿ, ನನಗೂ ಅದಕ್ಕೂ ಸಂಬಂಧ ಇಲ್ಲ, ಅವನೇ ಬೇಕಾದರೆ ಕೇಳಲಿ ಅಂತ ಹೇಳ್ತಾ ಇರ್ತಾಳೆ. ಅಲ್ಲ ಗೋಲ್ಡಿ, ಏನಾಗಿದೆ ನಿನಗೆ? ಬೆಳಗು ರಾಮಾಯಣ ಕೇಳಿ ಬೆಳಗ್ಗೆ ಎದ್ಬಿಟ್ಟವಳೆ ಅವಳು, ರಾಮ್ಗೂ ಸೀತೆಗೂ ಏನಾಯಿತು ಅಂತ ಕೇಳ್ದಂಗೆ ಆಯಿತು, ನಾನು ನಿನಗೆ ಇಷ್ಟೊತ್ತು ಹೇಳಿದ್ದು ಎಲ್ಲ ವ್ಯರ್ಥ ಆಯಿತು, ನಾನು ಇಷ್ಟ ತಕ್ಕ ಬುದ್ಧಿ ಹೇಳಿದರೆ ನೀನೇನು ಮಾತಾಡ್ತಾ ಇದ್ದೀಯ ಅಂತ ಅಂದಾಗ ಮತ್ತೆ ಕೋಪ ಮಾಡ್ಕೊತಿರ್ಬೇಕಾದ್ರೆ, ನೋಡು ನೀನು ಈ ಥರ ಆಡಿದರೆ ಮದುವೆನೂ ಆಗೋಕ್ಕಾಗಲ್ಲ, ಈ ಮನೆಗೆ ಮಹಾರಾಣಿನೂ ಆಗೋಕ್ಕಾಗಲ್ಲ, ನನ್ನ ಮಾತು ಕೇಳು ಅಂದಾಗ, ಸರಿ ಬಿಡು ಗ್ರಾನಿ, ಈಗೇನು ಸಾರಿ ಕೇಳ್ಬೇಕು ತಾನೆ, ಕೇಳ್ತೀನಿ ಬಿಡು ಅಂತ ತನ್ನ ಪಾಡಿಗೆ ತಾನು ಸುಮ್ಮನಾಗ್ಬಿಡ್ತಾಳೆ. ಆದರೆ ಸಿದ್ದು ಮಾತ್ರ ಈ ಕಡೆ ತುಂಬ ಕೋಪ ಮಾಡಿಕೊಂಡು ಜ್ಯೋತಿಕನ ನೆನೆಸ್ಕೊಂಡು ಹಾಗೆ ಕೂತ್ಕೊಬಿಡ್ತಾನೆ. ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ.